ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಶ್ರೀಲಂಕಾದಲ್ಲಿ ಬಾಂಬ್ ಸ್ಫೋಟಿಸಿದ್ದು ಐಸಿಸ್ ಉಗ್ರರೇ ಅನ್ನೋದು ಈಗ ಬಹಿರಂಗ ಆಗಿದೆ. ಬಾಂಬ್ ದಾಳಿಯ ಹೊಣೆಯನ್ನ ಹೊತ್ಕೊಂಡಿದೆ ಐಎಸ್ಐಎಸ್ ಉಗ್ರ ಸಂಘಟನೆ. ಮೊನ್ನೆ ಶ್ರೀಲಂಕಾದಲ್ಲಿ 8 ಕಡೆ ಬಾಂಬ್ ಸ್ಫೋಟಿಸಿದ್ರು ಉಗ್ರರು. ಭೀಕರ ನರಮೇಧದಲ್ಲಿ 300ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಕರ್ನಾಟಕದ 8 ಪ್ರವಾಸಿಗರು ಕೂಡ ಶ್ರೀಲಂಕಾದಲ್ಲಿ ಮೃತಪಟ್ಟಿದ್ರು. ಉಗ್ರ ದಾಳಿಯ ಹೊಣೆಯನ್ನ ಹೊತ್ತಿದೆ ಐಸಿಸ್ ಉಗ್ರ ಸಂಘಟನೆ. ಇರಾನ್ ಸಿರಿಯಾದಿಂದ ಇದೀಗ ಶ್ರೀಲಂಕಾಕ್ಕೂ ಕಾಲಿಟ್ಟಿದ್ದಾರೆ ಐಸಿಸ್ ಉಗ್ರರು ಅನ್ನೋ ವಿಚಾರ ಇದರಿಂದ ಬಹಿರಂಗ ಆಗ್ತಾ ಇದೆ. ಹಾಗೆ ನ್ಯೂಜಿಲೆಂಡ್ ನಲ್ಲಿ ನಡೆದಂತ ಮಸೀದಿ ದಾಳಿಗೆ ಐಸಿಸ್ ಈ ರೀತಿಯಾಗಿ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನ್ಯೂಜಿಲೆಂಡ್ ಮಸೀದಿ ಮೇಲೆ ಕ್ರೈಸ್ತರು ದಾಳಿಯನ್ನ ನಡೆಸಿದ್ರು ಅನ್ನುವಂತ ಒಂದು ಆರೋಪ ಇತ್ತು. ಶಂಕಿತ ಆತ್ಮಾಹುತಿ ಬಾಂಬರ್ನ ಚಲನವಲನ ಕೂಡ ಅಲ್ಲೇ ಇದ್ದಂತ ಒಂದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು ಇದೀಗ ಬಹಿರಂಗವಾಗಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ತನಿಖೆ ಕೈಗೊಂಡಂತಹ ಪೊಲೀಸರು ಸಹಜವಾಗಿ ಅಲ್ಲಿರುವಂತಹ ಎಲ್ಲ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಶಂಕಿತ ಆತ್ಮಾಹುತಿ ಬಾಂಬರ್ನ ಚಲನವಲನ ಒಂದು ಸಿಸಿಟಿವಿ ದೃಶ್ಯದಲ್ಲಿ ಸೆರೆಯಾಗಿರೋದು ಇದೀಗ ಅವರ ಕೈಗೆ ಸಿಕ್ಕಿದೆ. ಇನ್ನೊಂದು ಕಡೆ ನ್ಯೂಜಿಲೆಂಡ್ ಮಸೀದಿ ಮೇಲೆ ಕ್ರೈಸ್ತರು ದಾಳಿ ನಡೆಸಿದ್ರು ಅನ್ನುವಂತ ಏನು ಆರೋಪ ಇತ್ತು, ಆ ಒಂದು ಮಸೀದಿ ಮೇಲಿನ ದಾಳಿಗೆ ಐಸಿಸ್ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕಾಗಿ ಶ್ರೀಲಂಕಾದ ಚರ್ಚ್ಗಳ ಮೇಲೆ ದಾಳಿಯನ್ನ ನಡೆಸಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಇರಾನ್ ಸಿರಿಯಾದಿಂದ ಇದೀಗ ಶ್ರೀಲಂಕಾಕ್ಕೂ ಐಸಿಸ್ ಉಗ್ರರು ಕಾಲಿಟ್ಟಿರೋದು ಬಹಿರಂಗ ಆಗ್ತಾ ಇದೆ. 2 ದಿನಗಳ ನಂತರ ಈ ದಾಳಿಯ ಹೊಣೆಯನ್ನ ಐಸಿಸ್ ಉಗ್ರ ಸಂಘಟನೆ ಹೊತ್ಕೊಂಡಿದೆ. ಇನ್ನು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಕ್ಷಿತ್. 2 ದಿನಗಳ ನಂತರ ಐಸಿಸ್ ದಾಳಿಯ ಹೊಣೆ ಹೊತ್ಕೊಂಡಿದೆ. ಯಾವ ಕಾರಣಕ್ಕಾಗಿ ನಡೆಸಿರೋ ದಾಳಿ, ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಹೇಗೆ? ಅಂಕಿತ, ಇಡೀ ವಿಶ್ವದಾದ್ಯಂತ ಒಂದು ಖಂಡನೆಗೆ ಗುರಿಯಾಗಿದ್ದಂತ ಒಂದು ಘಟನೆ ಅಂತ ಹೇಳಿದ್ರೆ ಮೊನ್ನೆ ಭಾನುವಾರ ನಡೆದಂತ ಭೀಕರ ಹತ್ಯೆ. ಒಟ್ಟು 8 ಕಡೆ ಶ್ರೀಲಂಕಾದ 8 ಕಡೆ ದಾಳಿ ನಡೆಸಿ 4 ಹೋಟೆಲ್ ಹಾಗೂ 4 ಚರ್ಚ್ ಮೇಲೆ ದಾಳಿ ನಡೆಸಿದಂತಹ ಉಗ್ರರು ಸುಮಾರು 321 ಜನರ ಸಾವಿಗೆ ಹಾಗೇನೆ 500ಕ್ಕೂ ಹೆಚ್ಚು ಜನರ ಗಾಯ ಆಗಿ ನರಳುವಂತೆ ಮಾಡಿದಂತಹ ಕಡು ಪಾಪಿಗಳು ಯಾರು ಅನ್ನೋದು ಇವಾಗ ಅವರೇ ಬಯಲು ಮಾಡ್ಕೊಂಡಿದ್ದಾರೆ. ಸಹಜವಾಗಿ ಯಾವುದೇ ದಾಳಿ ನಡೆದಂತ ಕೆಲವು ಕ್ಷಣಗಳಲ್ಲಿ ಯಾವ್ದಾದ್ರು ಒಂದು ಉಗ್ರ ಸಂಘಟನೆ ನಾವೇ ದಾಳಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಒಪ್ಕೊಳ್ತಿದ್ವು. ಆದ್ರೆ ಈ ದಾಳಿ ನಡೆದು ಸುಮಾರು 48 ಗಂಟೆ ಬಳಿಕ ಇವಾಗ ನಾವು ದಾಳಿ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ಐಸಿಸ್ ಉಗ್ರರು ತಮ್ಮ ಅಲ್ಲಮಾಕ್ ಅಂತ ಹೇಳಿ ಏಜೆನ್ಸಿ ಏನಿದೆ ಆ ತಮ್ಮ ಮುಖಪುಟದಲ್ಲಿ, ಅಲ್ಲಮಾಕ್ ಅಂತ ಹೇಳಿ ಒಂದು ಏಜೆನ್ಸಿ ಇದೆ, ಆ ಏಜೆನ್ಸಿಯ ಮುಖಪುಟದಲ್ಲಿ ಟೆಲಿಗ್ರಾಮ್ ಮೂಲಕ ಸಂದೇಶವನ್ನ ಕಳಿಸಿದ್ದಾರೆ. ಈ ದಾಳಿಯ ಹೊಣೆಯನ್ನ ನಾವೇ ಹೊತ್ಕೊಳ್ತೇವೆ. ನ್ಯೂಜಿಲೆಂಡ್ ಮೇಲೆ ಏನು ಕ್ರೈಸ್ತರು ದಾಳಿಯನ್ನ ಮಾಡಿದ್ರು, ಈ ದಾಳಿಗೆ ಸೇಡನ್ನ ತೀರಿಸಿಕೊಳ್ಳುವ ಉದ್ದೇಶದಿಂದ ನಾವೇ ಈ ದಾಳಿಯನ್ನ ಮಾಡಿರೋದು. ಇದಿಷ್ಟೇ ಅಲ್ಲ, ಇನ್ನು ಕೂಡ ನಾವು ಬೇರೆ ದಾಳಿಯನ್ನು ಕೂಡ ನಡೆಸಲಿಕ್ಕೆ ಸಂಚನ್ನ ರೂಪಿಸಿದ್ವಿ. ಈ ಹಿಂದೆನೆ ನಾವು ಶ್ರೀಲಂಕಾಕ್ಕೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ವಿ ಈ ದಾಳಿಯ ಬಗ್ಗೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಫೈಟರ್ಸ್ ಆಫ್ ದಿ ಇಸ್ಲಾಮಿಕ್ ಸ್ಟೇಟ್ ಈ ಹೆಸರಲ್ಲಿ ಐಸಿಸ್ ಒಂದು ಸಂಘಟನೆಯನ್ನ ಮಾಡಿಕೊಂಡು ಅಲ್ಲಿಯ ಸ್ಥಳೀಯವಾಗಿ ಶ್ರೀಲಂಕಾದಲ್ಲಿ ಯಾರೆಲ್ಲ ಉಗ್ರ ಚಟುವಟಿಕೆಗಳಿಗೆ ತೊಡಗಿಕೊಂಡಿದ್ರು ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಹೇಗೆಲ್ಲ ಅಟ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಬಾಂಬ್ ಒಟ್ಟು 8 ಕಡೆ ಬ್ಲಾಸ್ಟ್ ಮಾಡ್ತಾರಲ್ಲ ಅಂಕಿತ, ಆ 8 ಕಡೆ ಬ್ಲಾಸ್ಟ್ ಮಾಡುವಂತ ಒಂದು ಸ್ಫೋಟಕದಲ್ಲಿ 450 ಪೌಂಡ್ಸ್ ಒಂದೊಂದು ವೆಯ್ಟೇಜ್ ಇರುತ್ತೆ, ಬಾಂಬಿನ ವೆಯ್ಟೇಜ್. ನೀವು ದೃಶ್ಯಾವಳಿಯಲ್ಲಿ ಗಮನಿಸಿದಾಗೆ ಅವನು ಒಂದು ಬ್ಯಾಗ್ ಅನ್ನ ತನ್ನ ಬೆನ್ನಿಗೆ ಹಾಕೊಂಡು ಹೋಗ್ತಾನೆ. ಬ್ಯಾಗ್ ತರ ಇರುತ್ತೆ ಒಂದು, ಜಸ್ಟ್ ಅದು ಒಂದು ಬ್ಯಾಗು 450 ಪೌಂಡ್ಸ್ ಅಷ್ಟು ವೆಯ್ಟ್ ಬರುತ್ತೆ. ಅದರಲ್ಲಿ ಬಾಂಬರ್ ಅನ್ನ ಇಟ್ಕೊಂಡು ಕೈಯಲ್ಲಿ ರೈಟ್ ಸೈಡ್ ಕೈಯಲ್ಲಿ ರಿಮೋಟ್ ಕಂಟ್ರೋಲರ್ ನ ಇಟ್ಕೊಂಡು ಅವನು ಚರ್ಚ್ಗೆ ಹೋಗ್ತಾನೆ. ಅಲ್ಲಿ ಪ್ರಾರ್ಥನೆ ಮಾಡ್ತಿದ್ದವರಂತ ನಡುವೆ ಹೋಗ್ಬಿಟ್ಟು ಬ್ಲಾಸ್ಟ್ ಮಾಡ್ಕೊಳ್ತಾನೆ. ಈ ಎಲ್ಲರೂ ಕೂಡ ಇದೇ ರೀತಿ 8 ಕಡೆನೂ ಕೂಡ ನಡೆದಿರುವಂತದ್ದು. 8 ಕಡೆ ಅಂತೇಳಿ 4 ಚರ್ಚ್ 4 ಹೋಟೆಲ್ ಕಡೆ ಇದೇ ರೀತಿ ದಾಳಿ ನಡೆದಿರುವಂತದ್ದು. ಇದಿಷ್ಟು ಕೂಡ ನಡೆದಿರೋದು ಐಸಿಸ್ ನ ಟ್ರೈನಿಂಗ್, ಕಂಪ್ಲೀಟ್ ಟ್ರೈನಿಂಗ್ ಅನ್ನ ಕೊಟ್ಬಿಟ್ಟು ಹೇಗೆಲ್ಲ ದಾಳಿ ಮಾಡಬೇಕು, ಹೇಗೆ ದಾಳಿ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಬಿಟ್ಟು ನಂತರ ದಾಳಿ ಮಾಡಿದ್ದಾರೆ ಅಂಕಿತ. ಇನ್ನು ಈ ಸಿಸಿಟಿವಿ ದೃಶ್ಯಾವಳಿ ನೋಡ್ತಾ ಇದ್ರೆ ಎಂತವರಿಗೂ ಕೂಡ ಸಹಜವಾಗಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇಷ್ಟು ದೊಡ್ಡ ಮಟ್ಟದ ಬಾಂಬ್ಗಳನ್ನ ಹೊತ್ತು ಆತ ಚರ್ಚ್ನಲ್ಲಾಗಿರ್ಬೋದು ಅದರ ಹೊರಭಾಗದಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ರು. ಹಾಗಾದ್ರೆ ಯಾರ ಗಮನಕ್ಕೂ ಅದು ಬರ್ಲಿಲ್ವಾ? ಶ್ರೀಲಂಕಾ ಭದ್ರತಾ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಹದಗೆಟ್ಟಿದ್ಯಾ? ಹೇಗೆ? ಸಂಕಿತ, ಇದು ಅಫ್ಕೋರ್ಸ್ ಒಂದು ಭದ್ರತಾ ವೈಫಲ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿನ್ನೆ ನಾನು ಪ್ರಪಂಚದಾದ್ಯಂತ ಕ್ಲೈಮ್ ಮಾಡ್ತಿರೋದು ಇದನ್ನೇ. ಶ್ರೀಲಂಕಾ ನೆಗ್ಲೆಕ್ಟ್ ಮಾಡಿದೆ. ಯಾಕಂತ ಹೇಳಿದ್ರೆ ಏಪ್ರಿಲ್ 11ನೇ ತಾರೀಕಿಗೆ ಸರ್ಕಾರಕ್ಕೆ ಒಂದು ಮಾಹಿತಿ ಬರುತ್ತೆ, ಗುಪ್ತಚರ ಇಲಾಖೆಗೆ ಒಂದು ಮಾಹಿತಿ ಬರುತ್ತೆ, ಶ್ರೀಲಂಕಾದಲ್ಲಿ ಕೆಲವು ಅಟ್ಯಾಕ್ ನಡೀಲಿಕ್ಕೆ ಎಲ್ಲ
ಏನು ದಾಳಿ ಮಾಡಬೇಕು ಅನ್ನೋದಕ್ಕೆ ಎಲ್ಲದೂ ಕೂಡ ತಯಾರಿ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಏಪ್ರಿಲ್ 11ನೇ ತಾರೀಕೆ ಸರ್ಕಾರಕ್ಕೆ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ನಿನ್ನೆ ಕೂಡ ಅಲ್ಲಿನ ಪ್ರೆಸಿಡೆಂಟ್ ಕೂಡ ಹೇಳಿದ್ದಾರೆ. ಹಾಗೇನೆ ಅಲ್ಲಿನ ಭದ್ರತಾ ನಿರ್ದೇಶಕರು ಕೂಡ ಅದನ್ನೇ ಹೇಳಿದ್ದಾರೆ. ಅಷ್ಟಿದ್ದು ಕೂಡ ಇವರು ಯಾಕೆ ಎಚ್ಚರಿಕೆಯನ್ನ ತೆಗೆದುಕೊಳ್ಳಿಲ್ಲ ಅನ್ನೋದು ಒಂದು ಪಾಯಿಂಟ್ ಆದ್ರೆ, ಎರಡನೇ ಪಾಯಿಂಟ್ ಐಷಾರಾಮಿ ಹೋಟೆಲ್ಗಳು ಬ್ಲಾಸ್ಟ್ ಆಗಿರುವಂತ 4 ಹೋಟೆಲ್ಗಳು ಕೂಡ ಐಷಾರಾಮಿ ಹೋಟೆಲ್ಗಳು. ಆ ಐಷಾರಾಮಿ ಹೋಟೆಲ್ಗಳಲ್ಲಿ ಚೆಕಿಂಗ್ ಯಾಕೆ ಸರಿಯಾಗಿ ಇರಲಿಲ್ಲ, ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು ಅಥವಾ ಬರುವಂತ ಹೋಟೆಲ್ಗೆ. ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರಂತ ಹೋಟೆಲ್ ಅಲ್ಲೇ ಹೋಗಿದ್ರೆ ಅದೇ ಶಾಂಗ್ರಿಲಾ ಹೋಟೆಲ್ ಬೆಂಗಳೂರಲ್ಲಿದೆ, ತಾಜ್ ವೆಸ್ಟ್ ಸ್ಟ್ಯಾಂಡ್ ಇದೆ, ಇಂತ ತುಂಬಾ ಐಷಾರಾಮಿ ಹೋಟೆಲ್ಗಳು 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳು ಬೆಂಗಳೂರಲ್ಲೂ ಕೂಡ ಇದೆ. ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಮಿನಿಮಮ್ 4 ರಿಂದ 5 ಜನ ಚೆಕ್ ಮಾಡ್ತಾರೆ. ಮೆಟಲ್ ಡಿಟೆಕ್ಟರ್ ಇರುತ್ತೆ, ಅದಾದ್ಮೇಲೆ ಸ್ಕ್ಯಾನರ್ ಇಟ್ಟು ಸ್ಕ್ಯಾನ್ ಮಾಡ್ತಾರೆ ನಮ್ಮನ್ನ. ನಾವು ಯಾವ್ದಾದ್ರು ಬ್ಯಾಗ್ ಇಟ್ಕೊಂಡಿದ್ರೆ ಆ ಬ್ಯಾಗ್ ಅನ್ನ ಪುನಃ ಬ್ಯಾಗಿಂಗ್ ಸ್ಕ್ಯಾನಿಂಗ್ ಏನ್ ಮಿಷಿನ್ ಇರುತ್ತೆ ಆ ಮಷಿನ್ ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ, ನಂತರ ನಮ್ಮನ್ನ ಒಳಗ್ ಬಿಡ್ತಾರೆ. ಅಷ್ಟೆಲ್ಲ ನಾವು ಇಲ್ಲೇ ಬೆಂಗಳೂರಂತ ಸಿಟಿಯಲ್ಲೇ ಅಷ್ಟೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ಳುವಾಗ ಶ್ರೀಲಂಕಾದಂತ ರಾಷ್ಟ್ರದಲ್ಲಿ ಅಲ್ಲಿ ಪ್ರವಾಸಿಗರು ಎಲ್ಲಿಗಿಂತನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಒಂದು ಎರಡನೇದು ಹೆಚ್ಚಿಗೆ ಜನ ಅಲ್ಲಿ ಬರೋ ಕಾರಣಕ್ಕೋಸ್ಕರ ಅಷ್ಟಿದ್ರೂ ಕೂಡ ಯಾಕೆ ಸೆಕ್ಯೂರಿಟಿ ಚೆಕ್ ಅನ್ನ ಮಾಡ್ಲಿಲ್ಲ ಅನ್ನುವಂತ ಪ್ರಶ್ನೆ ಸಹಜವಾಗಿ ಹೇಳುತ್ತೆ. ಆಗಿಲ್ಲ. ಓಕೆ, ಧನ್ಯವಾದ ದೀಕ್ಷಿತ್ ತಮ್ಮೆಲ್ಲ ಮಾಹಿತಿಗಾಗಿ.